ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಕೊಪ್ಪಳದಲ್ಲಿ ಕಟ್ಟಡ ಕಾರ್ಮಿಕರ ಬೃಹತ್ ಪ್ರತಿಭಟನೆ. ಕೊಪ್ಪಳ ಜುಲೈ 7ರಂದು ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಜಿಲ್ಲಾ ಆಸ್ಪತ್ರೆ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ಕಾರ್ಮಿಕರು ಕಲ್ಯಾಣ ಮಂಡಳಿಯ ನಿಧಿಯನ್ನ ಕಾರ್ಮಿಕರ ಹಿತಕ್ಕಾಗಿ ಮಾತ್ರ ಬಳಸಬೇಕೆಂದು ಒತ್ತಾಯಿಸಿದರು. ರಾಜ್ಯಾಧ್ಯಕ್ಷ ಎ ದೇವದಾಸ್ ಮಾತನಾಡಿ, ಮೆಸನ್ ಕಿಟ್, ಸೇಫ್ಟಿ ಕಿಟ್ ಸೇರಿದಂತೆ ವಿವಿಧ ಕಿಟ್ಗಳ ಬದಲು ಹಣವನ್ನ ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು. ಶೈಕ್ಷಣಿಕ ಧನ ಸಹಾಯ ಯೋಜನೆಯನ್ನ ಪುನರಾರಂಭಿಸಬೇಕು ಹಾಗೂ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ವಿಸ್ತರಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲಾಧ್ಯಕ್ಷ ಶರಣು ಗಡ್ಡಿ ಮಾತನಾಡಿ, ಬಾಕಿ ಉಳಿದಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಎಲ್ಲಾ ಕಲ್ಯಾಣ ಯೋಜನೆಗಳನ್ನು ಅರ್ಹ ಕಾರ್ಮಿಕರಿಗೆ ತಲುಪಿಸಬೇಕೆಂದು ಒತ್ತಾಯಿಸಿದರು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯ ಬಳಿಕ ಕಾರ್ಮಿಕರ ಮನವಿಯನ್ನ ಸಂಬಂಧಿತ ಅಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸಲ್ಲಿಸಲಾಯಿತು. ಪದೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಮಂಡಳಿ ಮುಂದೆ ಆಗಿರ್ಬೋದು, ಸರ್ಕಾರದ ಇಲಾಖೆ ಮುಂದೆ ಆಗಿರ್ಬೋದು, ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವರು ಬಡವರಾಗಿದ್ದಾರೆ. ಇವತ್ತು ಅವರುಗಳಿಗೆ ಮನೆಗಳು ಕಟ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಬೇರೆಯವ್ರಿಗೆ ಮನೆ ಕಟ್ಕೊಡ್ತಾರೆ. ಬೇರೆಯವ್ರಿಗೆ ಮನೆ ಕಟ್ಕೊಡ್ತೀರಿ ನೀವೆಲ್ಲ, ಆದ್ರೆ ನಿಮಗೆ ಮನೆಗಳಿಲ್ಲ ಇವತ್ತು ದಿವಸ. ಅದೇ ಸರ್ಕಾರ ಕಲ್ಯಾಣ ಮಂಡಳಿ ಏನಿದೆ, ಕಲ್ಯಾಣ ಮಂಡಳಿ ಆಗ್ಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಒಂದು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಮಾಡಿದ್ದಾರೆ. ಆ ಮಂಡಳಿ ಇರ್ತಕ್ಕಂಥ ಹಣ ಏನಿದೆ, 1 ಕೋಟಿ ಬಿಲ್ಡಿಂಗ್ ಕಟ್ಟತಕ್ಕಂಥ ಯಾರಿದ್ದಾರೆ ಅದಕ್ಕೆ ಒಂದು ಚೆಸ್ ಅಂತೇಳಿ 1% ಚೆಸ್ ಹಾಕಿ ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ, ಕಾರ್ಮಿಕರಿಗೆ ಇವತ್ತು ಅನುಕೂಲ ಆಗಲಿ ಅಂತೇಳಿ ಇವತ್ತು ಕಲ್ಯಾಣ ಮಂಡಳಿ ಮಾಡಿದ್ದಾರೆ. ಆದ್ರೆ ಅದರಿಂದ ಯಾವುದು ಉಪಯೋಗ ಆಗ್ತಾ ಇಲ್ಲ. ಅದ್ರ ಬದಲಾಗಿ ಏನ್ ಮಾಡ್ತಾ ಇದ್ದಾರೆ, ಪ್ರಾರಂಭದಲ್ಲಿ ನಮಗೆ ಸೌಲಭ್ಯ ಕೊಡ್ತಾ ಇದ್ರು. ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು, ಮದುವೆಗೆ ಸಹಾಯಧನ ಸಿಗ್ತಾ ಇತ್ತು, ಹಲವಾರು ರೀತಿಯಾದ ಸೌಲಭ್ಯ ಸಿಗ್ತಿತ್ತು. ಆದ್ರೆ ಇವತ್ತು ಸಾಕಷ್ಟು ದುಡ್ಡು ಇವತ್ತು ಸಹ ಕಲ್ಯಾಣ ಮಂಡಳಿ ಬಂದಿರೋದ್ರಿಂದ ಆ ಹಣಕ್ಕೆ ಇವತ್ತು ಸರ್ಕಾರದ ಕಣ್ಣು ಬಿದ್ದುಬಿಟ್ಟಿದೆ. ಸರ್ಕಾರದ ಕಣ್ಣು ಇವತ್ತು ಸಹ ಕಲ್ಯಾಣ ಮಂಡಳಿ ಹಣದ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರನೇ ಬೇರೆ ಬೇರೆ ರೀತಿಯಾದಂಥ ಇವತ್ತು ಕಿಟ್ಗಳು ಕೊಡ್ತಾ ಇದ್ದಾರೆ. ಒಂದ್ಸಲ ಕೊರೋನಾ ಟೈಮಲ್ಲಿ ರೇಷನ್ ಕಿಟ್ ಅಂತ ಕೊಟ್ಟರು, ಅದು ಕಳಪೆ ಕಿಟ್. ಅದು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಯಾವಾಗ ಅದು ಮುಗಿತೈತೆ ಅಂತ ಗೊತ್ತಿರಲ್ಲ, ಯಾವಾಗ ಲೇಬರ್ ಕಾರ್ಡ್ ಅದು ಮುಗಿದೋಗುತ್ತೆ, ಯಾವಾಗ ರಿನ್ಯೂವಲ್ ಆಯ್ತು ಅಂತಾನು ಗೊತ್ತಿರಲ್ಲ. ಅಷ್ಟೊಂದು ಅವರು ತಮ್ಮ ಬದುಕು, ಜೀವನ, ಮಕ್ಕಳು, ತಮ್ಮ ಸಂಸಾರ, ತಮ್ಮ ಆರ್ಥಿಕ ಸಮಸ್ಯೆಗಳಿಂದ ಸಂಕಷ್ಟದಲ್ಲಿದ್ದಾಗ ಒಂದು ಕಾರ್ಡ್ ಮಾಡಿಸ್ಬೇಕಂತೇಳಿ ಅವರು ಅಲ್ದಾಡಬೇಕು. ರಿನ್ಯೂವಲ್ ಅಷ್ಟು ಸಮಸ್ಯೆಗಳಿಟ್ಟಿದ್ದಾರೆ. ಒಂದು ಸರಿಯಾಗಿ ಸೈನ್ ಮಾಡಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಇಂಥ ಎಲ್ಲ ಸಮಸ್ಯೆಗಳಿಗೆ ಇವತ್ತು ನಾಂದಿ ಆಡ್ಬೇಕಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ಒಗ್ಗಟ್ಟಾಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವತ್ತೇನು ಈ ರೀತಿ ಬಂದಿದ್ದೀವಿ, ಮತ್ತೆ ಹೋರಾಟಗಳ ಕಟ್ಟಬೇಕು.